ಅವಾಗೆಲ್ಲ ತುಂಬ ಕಡಿಮೆ ಸರ್ ಸಂಬಳ. ಎಷ್ಟಿರ್ಬೋದು? 800 ರೂಪೀಸ್ ಕೊಡ್ತಾಯಿದ್ರು ಪರ್ ಮಂತ್. ನಾನು ಇದ್ದಿದ್ದು ಆರ್ ಟಿ ನಗರಲ್ಲಿ. ಓಕೆ. ನಾನು ಕೆಲಸ ಮಾಡ್ತಾ ಇದ್ದಿದ್ದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಆರ್ ಟಿ ನಗರಿಂದ ಒಂದು ಬಸ್ ಹಿಡ್ಕೊಂಡು ಮಾರ್ಕೆಟ್ಗೆ ಬರಬೇಕು. ಮಾರ್ಕೆಟಿಂದ ಆ ಬಸ್ ಚೇಂಜ್ ಮಾಡಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬೇಕು. ಬೆಳಿಗ್ಗೆ 5:30 ಎದ್ದು ಹೊರಡ್ಬೇಕು ನಾನು. ಆವಾಗ ಹೇಗಿತ್ತಂದರೆ, ಬೆಳಿಗ್ಗೆ ನಾನು ಇದ್ದಿದ್ದು ನಮ್ಮ ಮಾವನ ಮನೆಯಲ್ಲಿ. ಆವಾಗಲೇ ರಾತ್ರಿ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಏನಾದ್ರು ಸ್ವಲ್ಪ ರಾತ್ರಿ ಅದೇ, ಯಾಕಂದ್ರೆ ಬೆಳಗ್ಗೆ 5:30 ಎದ್ದು ಟಿಫನ್ ಮಾಡೋದಿಲ್ಲ, ಅವ್ರಿಗೂ ಹೌದು ತೊಂದರೆ ಇರುತ್ತಲ್ಲ. ಅದೇ ಊಟನ ಒಂದು ಸ್ವಲ್ಪ ತುಂಬ್ಕೊಳ್ಳೋದು ಬಾಕ್ಸಲ್ಲಿ, ಅದನ್ನೇ ತೊಗೊಂಡು ಸೀದಾ ಮತ್ತೆ ಹೋಗೋದು. ಆ 800 ರೂಪಾಯಿ ಸಂಬಳಕ್ಕೆ 3 ಬಸ್ ಚೇಂಜ್ ಮಾಡ್ತಾ ಇದ್ವಿ. ಅಷ್ಟೊಂದು ಇದು. 8:30ಗೆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಇರಬೇಕು, ಫ್ಯಾಕ್ಟ್ರಿನಲ್ಲಿ ಇರಬೇಕು. ಅವರೇನು ಟೈಮಿಂಗ್ ಆ ಟೈಮ್ ಅಂದರೆ ಟೈಮ್ ಪಂಚಿಂಗ್, ಹೌದು, ಅದು ಹೋಗಲೇಬೇಕಾಗಿತ್ತು. ಆ ಥರ ಎಲ್ಲ ಅವಾಗೆಲ್ಲ ತುಂಬ ಕಷ್ಟ ಆಯಿತು ಸರ್. ಮತ್ತು ಕೆಲಸಗಳು ಸಹ ಈಗಿನಷ್ಟು ಈಸಿಯಾಗಿ ಸಿಗ್ತಾ ಇದ್ದಿಲ್ಲ. ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ. ನೀವು ಸಾಮಾನ್ಯ ಮಟ್ಟಿಗೆ 2000ಕ್ಕಿಂತಲೂ ಹಿಂದೆ ಹೋದರೆ ಬೆಂಗಳೂರಲ್ಲಿ ಕೆಲಸ ಸಿಗೋದು ಕಡಿಮೆ, ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು. ಸಿಕ್ಕಿದ್ರೆ ಅದೊಂದು ಚಾನ್ಸ್ ಇತ್ತು. ಬಾಸ್ ವಾಲಾ, ಬಿ ದ ಬಾಸ್.